ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾಮಿನಿ. ನನಗೆ ಮದುವೆಯಾಗಿ ಒಂದು ಮುದ್ದಾದ ಮಗಳು ಕೂಡ ಇದ್ದಾಳೆ. ನನ್ನ ಗಂಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ನಾನು ಮನೆಯಲ್ಲೇ ಇರುತ್ತೇನೆ. ಒಂದು ಸಂಜೆ ನನ್ನ ಪ್ರಿಯ ಗೆಳತಿಯಾದ ಪ್ರೇಮಾಳ ಮನೆಗೆ ಹೋಗಿ ಅವಳ ಜೊತೆ ಮಾತನಾಡಿ ಬರೋಣ ಎಂದು ನಾನು ಸಿದ್ಧವಾಗಿ ಹೊರಟೆ. ಆ ಸಮಯದಲ್ಲಿ ಆಕಾಶದಲ್ಲಿ ಮೋಡ ತುಂಬಿತ್ತು. ಆದರೆ ನಾನು ಕೊಡೆಯನ್ನು ತೆಗೆದುಕೊಂಡು ಹೋಗುವುದನ್ನು ಮರೆತಿದ್ದೆ. ಪ್ರೇಮಾಳ ಮನೆಯ ಹತ್ತಿರ ತಲುಪುವಷ್ಟರಲ್ಲಿ ಮಳೆಯು ಜೋರಾಗಿ ಶುರುವಾಯಿತು. ಅರ್ಧ ಭಾಗ ಒದ್ದೆಯಾಗಿ ಹೋದೆ. ಪ್ರೇಮಾ ಅದನ್ನು ನೋಡಿ ನಗುತ್ತಾ, ಕೊಡೆ ತೆಗೆದುಕೊಂಡು ಬರೋದು ಮರೆತೆಯಾ ಎಂದು ಹಾಸ್ಯ ಮಾಡಿದಳು. ನನ್ನನ್ನು ಒಳಗೆ ಕರೆದು ಟವೆಲ್ ನೀಡಿ ಬಟ್ಟೆ ಒಣಗಿಸಿಕೊಳ್ಳಲು ಹೇಳಿದಳು. ನಾನು ಸೇರಿಯನ್ನು ಒಣಗಿಸಿಕೊಂಡ ನಂತರ ಅವಳು ಕಾಸಿ ಮಾಡಿ ಕೊಟ್ಟಳು. ನಾವು ಇಬ್ಬರೂ ಕಾಸಿ ಕುಡಿಯುತ್ತಾ ಮಾತಾಡುತ್ತಿದ್ದೆವು. ಪ್ರೇಮಾಳ ಗಂಡ ಬರುವ ಸಮಯವಾಗಿದ್ದರಿಂದ ಅವಳು, ಇನ್ನೇನು ಅವರು ಬರುತ್ತಾರೆ, ಮಾತನಾಡಿಕೊಂಡು ಹೋಗು ಎಂದು ಹೇಳಿದಳು. ಕೆಲವು ಕ್ಷಣಗಳಲ್ಲಿ ಕಾರಿನ ಶಬ್ದ ಕೇಳಿತು. ನೋಡು, ಅವರು ಬಂದರು ಎಂದು ಪ್ರೇಮಾ ಹೇಳಿದಳು. ಅವರ ಗಂಡ ಒಳಗೆ ಬಂದು, ಹಾಯ್ ಕಾಮಿನಿ, ಹೇಗಿದ್ದೀಯ? ಇಷ್ಟು ದಿನ ಆಯಿತು ನಿನ್ನನ್ನು ನೋಡಿ ಎಂದು ಸ್ನೇಹದಿಂದ ಮಾತನಾಡಿದರು. ನಂತರ ಏಕೆ ಇಷ್ಟು ಸಣ್ಣ ಆಗಿದ್ದೀಯ ಎಂದು ನಗುತ್ತಾ ಹಾಸ್ಯ ಮಾಡಿದರು. ನಂತರ ಕಾಮಿನಿ, ಇರು, ಊಟ ಮಾಡಿ ಹೋಗು ಎಂದರು. ನಾನು ಇಲ್ಲಪ್ಪ, ನನಗೆ ಕೆಲಸ ಇದೆ ಎಂದರು. ಪ್ರೇಮಾ, ಹೀಗೆ ಹೋಗೋದಿಲ್ಲ, ನಿನಗಾಗಿ ಸ್ಪೆಷಲ್ ಮಾಡ್ತೀನಿ, ನಿನ್ನನ್ನು ಬೇಗ ಬಿಡ್ತೇನೆ ಎಂದು ಒತ್ತಾಯಿಸಿದಳು. ನಾನು ಕೂಡ ಸರಿ, ಬೇಗ ಮಾಡು ಎಂದು ಒಪ್ಪಿಕೊಂಡೆ. ಪ್ರೇಮಾ ಪಾಯಸ ಮಾಡುವ ಸಾಮಗ್ರಿಗಳನ್ನು ತರಲು ಅಂಗಡಿಗೆ ಹೋದಳು. ನಾನು ಮತ್ತು ಅವಳ ಗಂಡ ಮಾತನಾಡುತ್ತಾ ಕೂತಿದ್ದೆವು. ಅವರು, ಕಾಮಿನಿ, ನಿನಗೆ ಏನು ಬೇಕು ತಿನ್ನುವುದಕ್ಕೆ ಎಂದು ಕೇಳಿದರು. ನಾನು ನಾಚಿಕೆಯಿಂದ ಪರವಾಗಿಲ್ಲ ಎಂದರು. ಅವರು, ಏಕೆ ನಾಚಿಕೆ, ಬೇಕಾದ್ದನ್ನು ಹೇಳು ಎಂದರು. ನನಗೆ ಸ್ವಲ್ಪ ಹಸಿವು ಇದ್ದುದರಿಂದ ಹಣ್ಣು ಇದ್ದರೆ ಸಾಕು ಎಂದು ಹೇಳಿದೆ. ಅವರು ಕೂಡಲೇ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ತಂದು, ಇದರಲ್ಲಿ ನಿನಗೆ ಯಾವುದು ಬೇಕು ಎಂದು ಕೇಳಿದರು. ನಾನು, ನನಗೆ ಬಾಳೆಹಣ್ಣು ಎಂದೆ. ಅವರು, ಒಳ್ಳೆಯ ಆಯ್ಕೆ, ನಾನು ಮಾವಿನ ಹಣ್ಣನ್ನು ತಿನ್ನುವ ಆಸೆಯಿತ್ತು ಎಂದು ತಮಾಷೆ ಮಾಡಿದರು. ನಂತರ ಅವರು ಕೇಳಿದರು, ಹೇ ಕಾಮಿನಿ, ಬಾಳೆಹಣ್ಣು ಹೇಗಿದೆ? ನಾನು ತುಂಬ ರುಚಿಯಾಗಿದೆ ಎಂದೆ. ನಾನು ಕೂಡ ಅವರಿಗೆ ಪ್ರಶ್ನೆ ಕೇಳಿದೆ, ನಿಮಗೆ ಮಾವಿನ ಹಣ್ಣು ಏಕೆ ಇಷ್ಟ? ಅವರು ನಗುತ್ತಾ, ಮಾವಿನ ಹಣ್ಣಿನ ರುಚಿ ಅದ್ಭುತ, ಅದರ ಮಜಾನೇ ಬೇರೆ ಎಂದು ಹೇಳಿದರು. ನನಗೆ ಸ್ವಲ್ಪ ನಾಚಿಕೆ ಆಯ್ತು. ಅವರು ಮತ್ತೆ, ಆದ್ರೆ ಕಾಮಿನಿ, ನಿನಗೆ ಬಾಳೆಹಣ್ಣು ಇಷ್ಟ ಆಗೋದಕ್ಕೆ ಕಾರಣ ಗೊತ್ತಾಗಿದೆ ಎಂದರು. ನಾನು, ಏಕೆ ಎಂದು ಕೇಳಿದೆ. ಅವರು ಬದಲು ಕೇಳಿದರು, ಮೊದಲು ನೀನೇ ಹೇಳು. ನಾನು, ಅದು ಮೃದು, ಸಿಹಿ, ಬಾಯಲ್ಲಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತದೆ ಎಂದೆ. ಅವರು ನಗುತ್ತಾ ತಲೆಯಾಡಿಸಿದರು. ನಂತರ ತಮಾಷೆ ಮಾಡುತ್ತಾ, ಕಾಮಿನಿ, ನಿನ್ನ ತೋಟದಲ್ಲಿ ಬಿದ್ದಿದ್ದ ಮಾವಿನ ಹಣ್ಣನ್ನು ನನಗೆ ಯಾವಾಗ ಕೊಡ್ತೀಯಾ ಎಂದು ಕೇಳಿದರು. ನಾನು ಆಕಸ್ಮಿಕವಾಗಿ ಎಷ್ಟೋ ನಾಚಿಕೆಪಟ್ಟು, ಸಮಯ ಬಂದಾಗ ಕೊಡ್ತೀನಿ ಎಂದೆ. ಅವರು, ಇವಾಗ ಕೊಡಲಾರೆವಾ ಎಂದು ಕೇಳಿದರು. ನಾನು, ಅದು ಪ್ರೇಮಾಳಿಗೆ ತಂದದ್ದು ಎಂದೆ. ಅವರು, ಅವಳಿಗೆ ಇನ್ನೊಂದು ತೆಗೆದುಕೊಂಡು ಕೊಡು, ನಾನು ಇವತ್ತೇ ಇದನ್ನೇ ತಿನ್ನುತ್ತೇನೆ ಎಂದು ಹೇಳಿ ಹೇಗೋ ಕಚ್ಚಿ ತಿನ್ನತೊಡಗಿದರು. ನಾನು, ಅಯ್ಯೋ ಬಿಡಿ, ಅದು ಪ್ರೇಮಾಳಿಗಲ್ಲವೇ, ಅವಳು ನೋಡಿದರೆ ಬೇಸರವಾಗುತ್ತೆ ಎಂದರು. ಅವರು, ಅವಳಿಗೆ ಹೇಳು ನನ್ನಿಂದ ತಿಂದೆ ಅಂತ ಎಂದು ಹೇಳಿ ಪೂರ್ಣ ಹಣ್ಣು ತಿಂದರು. ಅದೇ ಹೊತ್ತಿನಲ್ಲಿ ಪ್ರೇಮಾ ಹಿಂದಿರುಗುವ ಶಬ್ದ ಕೇಳುತ್ತಿದ್ದುದರಿಂದ ನಾನು ಹಣ್ಣಿನ ತಟ್ಟೆಯನ್ನು ಸರಿಪಡಿಸಿ ಅಡುಗೆ ಮನೆಗೆ ಹೋದೆ. ಪ್ರೇಮಾ ಬಂದ ಮೇಲೆ ಇಬ್ಬರೂ ಸೇರಿ ಪಾಯಸ ಮಾಡಿ ತಿಂದೆವು. ನಂತರ ನಾನು ಹೊರಡುತ್ತೇನೆ ಎಂದು ಹೇಳಿ ಮನೆಗೆ ಹೊರಟೆ. ಕತೆ ಇಲ್ಲಿ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.